ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ. ನಾನು ನಿಮ್ಮ ವಿಜಯಲಕ್ಷ್ಮಿ ಲಕ್ಕಿ ಟೇಲರಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹುಟ್ಟುಪೂರ್ವಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸ್ ಕಟ್ಟಿಂಗನ್ನು ತುಂಬ ಸುಲಭವಾಗಿ ಹೊಸದಾಗಿ ಕೆಲವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡ್ತೀನಿ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿದರೆ ಯಾವುದೇ ಗೊಂದಲವಿಲ್ಲದೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ಕಲಿಬಹುದು. ಇನ್ನು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ. ನಾನು ಹಾಕುವ ಹೊಸ ಹೊಲಿಗೆ ಅಥವಾ ಹೊಸ ಸ್ಟಿಚಿಂಗ್ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ, ಮೊದಲು ನಿಮಗೆ ಸಿಗ್ತಾವೆ. ಬನ್ನಿ ಈಗ ಶುರು ಮಾಡೋಣ. ಮೊದಲು ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವಿನ ಉದ್ದ ಅವ್ರದ್ದು 10 ಇಂಚ್ ಐತಿ. ನಾನು ಈಗ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 11 ಇಂಚಿಗೆ ಮಾರ್ಕ್ ಹಾಕಕತ್ತೀನಿ. ನೋಡಿರಿ, 11 ಇಂಚಿಗೆ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡ್ರೆ ಅಂದರೆ ನೀವು 11 ಇಂಚು ಲೆಂತ್ ಇದ್ದಾಗ ನಾವು ಸ್ಲೀವ್ ಡೌನಿಂಗು 3.5 ಇಂಚು ತೊಗೋಬೇಕು. ಇವ್ರದ್ದು ಸ್ವಲ್ಪ ಆರ್ಮೋಲ್ ಸ್ವಲ್ಪ ಕಡಿಮೆ ಐತಿ, ಹೀಗಾಗಿ ನಾನು 3.5 ಇಂಚನ್ನು ತೊಗೊಂಡಿನಿ, ಸಾಕಾಗ್ತೈತೆ. 10 ಇಂಚ್ ಲೆಂತಿಗೆ 3.5 ಇಂಚು ನೀವು ಕಂಪಲ್ಸರಿ ತೊಗೊಂಡು ಮಾಡಿದರೆ ಸ್ಲೀವ್ ಕರೆಕ್ಟಾಗಿ ಬರುತ್ತೆ. ತೊಗೊಂಡ್ಮೇಲೆ ಈ ರೀತಿಯಾಗಿ ನಾವು ನೋಡ್ರಿ ಈಗೇನು ಮಾಡಬೇಕು, ಅವ್ರದ್ದು ಆರ್ಮೋಲ್ ರೌಂಡ್ ಎಷ್ಟೈತಿ ನಾವು ನೋಡ್ಕೋಬೇಕು. ಆರ್ಮೋಲ್ ರೌಂಡ್ ಅವ್ರದ್ದು 8 ಇಂಚ್ ಐತಿ. 8 ಇಂಚ್ ತೊಗೊಂಡು ಅಲ್ಲಿಂದ 2 ಇಂಚು ಒಳಗೆ ಮಾರ್ಜಿನ್ ಬಿಡಬೇಕಾಗುತ್ತೆ. ಇದೇನು 3.5 ಇಂಚ್ ಲೈನ್ ಇರುತ್ತಲ್ಲ, ಆ ಲೈನನ್ನು ಕರೆಕ್ಟಾಗಿ ಹಾಕ್ಕೊಂಡು ಅಲ್ಲಿಂದ 8 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ, ಅಲ್ಲಿಂದ ಹಾಫಲ್ಲಿ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು. ಆ ಮಾರ್ಕಿನಿಂದ ಮೇಲಿಗೆ ಒಂದು ಲೈನ್ ಹಾಕ್ಕೊಂಡಿವಲ್ರಿ, ಆ ಲೈನಿನಿಂದ ಒಂದು ಮಾರ್ಕೊಂಡು ಅಲ್ಲಿ ಒಂದು ಸೆಂಟ್ರ್ ಪಾಯಿಂಟನ್ನು ತೊಗೋಬೇಕು. ಅಲ್ಲಿಂದ 1/2 ಇಂಚು ನಾವು ಮೇಲ್ಗಡೆ ಒಂದು ಮಾರ್ಕ್ ತೊಗೋಬೇಕು. ಇಲ್ಲಿ ನೋಡಿರಿ, ನಾನು ತೋರಿಸ್ತಾ ಇರೋದು 1 ಇಂಚಿಗೊಂದು 2 ಇಂಚಿಗೊಂದು 2 ಮಾರ್ಕನ್ನು ಹಾಕ್ಕೋಬೇಕು. ನೋಡಿರಿ, ನಾನು ಪಾಯಿಂಟ್ಸ್ ತೋರ್ಸಕತ್ತೀನಿ. ಈ ಪಾಯಿಂಟು ಅಲ್ಲಿ 1/2 ಇಂಚಿಗೊಂದು ಹಾಕ್ಕೊಂಡಿವಲ್ಲ ಆ ಪಾಯಿಂಟು, ಮತ್ತು ಅಲ್ಲಿ 8 ಇಂಚಿಗೆ ಏನು ಮಾರ್ಕ್ ಹಾಕ್ಕೊಂಡಲ್ಲ ಆ 3 ಪಾಯಿಂಟನ್ನು ನೀವು ಜಾಯಿಂಟ್ ಮಾಡಿದ್ರಿ ಅಂದರೆ ನಿಮಗೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಸ್ಲೀವ್ ಮಾರ್ಕಿಂಗ್ ಸಿಗುತ್ತೆ ಈಸಿಯಾಗಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನೈತೆ ನೋಡು, ಮಾರ್ಕ್ ಹಾಕಿದ್ವಲ್ಲ ನಾನು ತೋರಿಸಿದ ಹಾಗೇನೆ ಫ್ರಂಟ್ ಪಾರ್ಟಿನ ಶೇಪ್ನ ಹಾಕ್ಬೋದು. ನೋಡಿರಿ, ಅವ್ರದ್ದು ಸ್ಲೀವ್ ಫಿಟ್ಟಿಂಗ್ 5.5 ಇಂಚ್ ಐತಿ. 5.5 ಇಂಚು ಪ್ಲಸ್ 2 ಇಂಚು ಮಾರ್ಜಿನು. ಈ ರೀತಿಯಾಗಿ ನೀವು ಸ್ಲೀವ್ ಮಾರ್ಕಿಂಗ್ ಹಾಕ್ಕೊಂಡು ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡಿದ್ರಿಂದ ಯಾವುದೇ ರೀತಿಯಾಗಿ ಆರ್ಮೋಲ್ ರಿಂಕಲ್ಸು ಮತ್ತು ಬ್ಲೌಸ್ ಸ್ಲೀವ್ ಸ್ವಲ್ಪ ಲೂಸ್ ಆಗೋದು ಆ ರೀತಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಆರ್ಮೋಲ್ ರಿಂಕಲ್ಸ್ ಬರುವಂಥ ಚಾನ್ಸಸ್ಸೇ ಇಲ್ಲ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿಕೊಂಡು ಈ ರೀತಿಯಾಗಿ ನೀಟಾಗಿ ಕರೆಕ್ಟಾಗಿ ಕಟ್ ಮಾಡಿ ತೆಗಿಬೇಕು. ಇದು ಸೆಂಟ್ರಲ್ಲಿ ಒಂದು ಕರೆಕ್ಟಾಗಿ ನಾಚ್ ಹಾಕೋಬೇಕು. ಅಂದರೆ ನಮ್ಗೆ ಏನಾಗ್ತೈತಿ, ಜಾಯಿಂಟ್ ಮಾಡುವಾಗ ಸ್ಲೀವನ್ನು ಬ್ಲೌಸಿಗೆ ಹೊಲಿಯೋತ್ನಾಗ ಜಾಯಿಂಟ್ ಮಾಡುವಾಗ ಭಾಳ ಈಸಿ ಆಗ್ತೈತೆ ರೀ ಮೆಥಡ್. ನೋಡಿರಿ, ನಾನು ಫ್ರಂಟ್ ಶೇಪನ್ನು ತೆಗೆದಿರೋದಿಲ್ಲ. ಈಗ ಬರೀ 2 ಪದರನ್ನು ತೊಗೊಂಡು 2 ಫೋಲ್ಡಿಂಗ್ ತೊಗೋಬೇಕು ರೀ. ಓಪನ್ ಮಾಡಿ ನಾನು 2 ಪದರ ತೊಗೊಂಡು ಈ ರೀತಿಯಾಗಿ ನೋಡಿರಿ ಫ್ರಂಟ್ ಶೇಪನ್ನು ತೆಗ್ದೀನಿ. ನೋಡಿರಿ, ಕರೆಕ್ಟಾಗಿ ನಾಚ್ ಹಾಕ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಈ ರೀತಿಯಾಗಿ ಇದು ಸ್ಲೀವ್ ಕಟ್ಟಿಂಗ್ ಆಯಿತು. ಇನ್ನು ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡೋಣಂತ. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿರಿ ಈ ರೀತಿಯಾಗಿ ನಾವು 2 ಫೋಲ್ಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ನೋಡಿರಿ, ಬ್ಯಾಕ್ ಪಾರ್ಟಿಗೆ ಇವ್ರದ್ದು ಇದೇ ಸುತ್ತಳತೆ 10 ಇಂಚ್ ಐತಿ. ನಾನು ಮೊದಲೇ ತೋರಿಸಿದಾಗ 10 ಇಂಚ್ ಐತಿ. 10 ಇಂಚ್ ಇತ್ತಂದ್ರೆ ನಾವು ಬ್ಯಾಕ್ ಪಾರ್ಟಿಗೆ ಅದನ್ನು 1/2 ಇಂಚ್ ಲೆಸ್ ಮಾಡಿ ತೊಗೋಬೇಕು. ಅಂದರೆ ಇದನ್ನು ನಾನು 9.5ಗೆ ಮಾರ್ಕ್ ಹಾಕ್ಕೊಳಕತ್ತೀನಿ. ನೋಡಿರಿ, ಇಲ್ಲಿ 9.5 ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಅವ್ರದ್ದು ಬ್ಲೌಸಿನ ಉದ್ದ 14 ಇಂಚ್ ಐತಿ, ಪ್ಲಸ್ 1 ಇಂಚು ಬ್ಲೌಸಿನ ಉದ್ದ 15 ಇಂಚು. ನೋಡಿರಿ, ನಿಮ್ಗೆ 15 ಇಂಚು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಹಾಕಬೇಕು. 14 ಇಂಚು ಪ್ಲಸ್ 1 ಇಂಚು 15 ಇಂಚು. ನೋಡಿರಿ, ಈ ರೀತಿ ಮಾರ್ಕ್ ಹಾಕ್ಕೊಂಡಿನಿ. ಈ ರೀತಿ ಹಾಕ್ಕೊಂಡ್ಮೇಲೆ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೋಬೇಕು. ಏನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ರಿ ಅಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೋಬೇಕು. ಇಲ್ಲಿಂದ ನಾನು ಇವರಿಗೆ ಸ್ವಲ್ಪ ಬ್ರಾಡಾಗಿ ಹೇಳಿರೋದ್ರಿಂದ 2.25 ಇಂಚು ನೆಕ್ ತೊಗೊಳಕತ್ತೀನಿ, 2.25 ಇಂಚು ಶೋಲ್ಡ್ರ್ ತೊಗೊಳಕತ್ತೀನಿ. ಮತ್ತು ಅವ್ರಿಗೆ ರೆಡಿ 2 ಇಂಚು ಶೋಲ್ಡ್ರ್ ಬರೋದಿದೆಯಲ್ಲ, ಅದಕ್ಕೆ ನಾನು 3/4 ಇಂಚನ್ನು ಆ್ಯಡ್ ಮಾಡಿಕೊಂಡು 2.25 ತೊಗೊಂಡಿನಿ. ನೆಕ್ಸ್ಟ್ ಆರ್ಮೋಲು 5.5. ಇವರಿಗೆ 10 ಇಂಚ್ ಇದ್ರೂ ಸ್ವಲ್ಪ ಆರ್ಮೋಲ್ ಬಿಡ್ತು ಕಡಿಮೆ ಅನಿಸ್ತೈತಿ. ಯಾಕಂದ್ರೆ ಅವರು ಸ್ವಲ್ಪ ಅವರು ತೋಳು ಸ್ವಲ್ಪ ಅದಾವು, ಸಣ್ಣ ಅದಾವು. ಒಬ್ಬೊಬ್ರು ಚೆಸ್ಟ್ ಹೆವಿ ಇದ್ರೂ ತೋಳು ಸ್ವಲ್ಪ ಕೈ ಸ್ವಲ್ಪ ಸಣ್ಣ ಇದ್ದವರಿಗೆ ಈ ರೀತಿ ಫಿಟ್ಟಿಂಗ್ ಬರುತ್ತೆ. ಈ ರೀತಿಯಾಗಿ 5.5 ಇಂಚ್ ನಾನು ಇಟ್ಕೊಂಡಿನಿ. ನೆಕ್ಸ್ಟ್ ವೇಸ್ಟು 7.25 ಇಂಚ್ ಐತಿ. 7.25 ಇಂಚು ನೋಡಿರಿ, ಇಲ್ಲಿ ನಾನು ತೋರಿಸ್ತಾ ಇರ್ತೀನಿ. ನೆಕ್ಸ್ಟ್ ಅದಕ್ಕೆ 1 ಇಂಚು ಡಾಟಿಗೆ ಎಕ್ಸ್ಟ್ರಾ ತೊಗೋಬೇಕು, ಮತ್ತು 2 ಇಂಚು ಮಾರ್ಜಿನ್ಗೆ. ಈ ರೀತಿಯಾಗಿ ಕರೆಕ್ಟಾಗಿ ಮಾಡಿಕೊಂಡು ಮಾರ್ಜಿನ್ ಪಾಯಿಂಟಿಗೆ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ನೋಡಿರಿ, ಇದು ಬ್ಯಾಕ್
ಆರ್ಮೋಲ್ ಶೇಪ್ 1.25 ಇಂಚು. ನಾನು ಎಲ್ಲ ಮಾರ್ಕನ್ನು ಬರೋದು ತೋರಿಸಿ ಮಾರ್ಕ್ ಹಾಕಿ ಹೇಳಾಕ್ತೀನಿ. ನಿಮ್ಗಾದರೂ ಏನಾದರೂ ತಿಳಿಲಿಲ್ಲ ಅಂದರೆ ನೀವೇನಾದರೂ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ನೀವು ಅರ್ಥ ಮಾಡಿಕೊಂಡು ಕಲಿಬೋದು. ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಹಾಕಬೇಕು. ಈ ರೀತಿ ಆರ್ಮೋಲ್ ಶೇಪ್ ಹಾಕಿದ್ರಂದ್ರೆ ನಿಮಗೆ ಯಾವುದೇ ರೀತಿಯಾದಂಥ ರಿಂಕಲ್ಸ್ ಬರೋಂಗಿಲ್ಲ, ಪ್ರಾಬ್ಲಮ್ಸ್ ಬರೋಲ್ಲ, ಕರೆಕ್ಟಾಗಿ ಕಟ್ ಮಾಡ್ಬೋದು. ನೋಡಿರಿ ಅವ್ರದ್ದು ನೆಕ್ಕಿನ ಲೆಂತ್ ಎಷ್ಟೈತಪ್ಪ ಅಂದರೆ ತೆಳಗಿಂದ 4.25 ಇಂಚ್ ಐತಿ. ಅಲ್ಲಿಂದ 4.25 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ನೋಡಿರಿ ನಾನು ಭಾಳ ಬ್ರಾಡ್ ಬೇಕಾಗಿರೋದ್ರಿಂದ 3.25 ಇಂಚ್ ಕೆಳಗಡೆ ತೊಗೊಂಡಿನಿ. ಮೇಲೆ 1.25 ಇಂಚು, ಕೆಳಗಡೆ ನೆಕ್ಕಿನ ವಿಡ್ತ್ ಕೆಳಗಿನ ಸೈಡು 3.25 ಇಂಚು. ನೋಡಿರಿ ಅವರಿಗೆ ಈ ರೀತಿಯಾಗಿ ಬ್ರಾಡ್ ಬೇಕಾಗೈತಿ. ಅವರು ಈ ರೀತಿನ ವೇರ್ ಮಾಡ್ತಾರಂತ ಹಿಂಗಾಗಿ ನಾನು ಇದು ಮಾಡೀನಿ. ಅದು ಇದು ಯಾವುದೇ ಶೋಲ್ಡರ್ ಡ್ರಾಪ್ ಆಗದೇ ರೀತಿಯಾಗಿ ನಾನು ಇದು ಬ್ಲೌಸ್ ಕಟ್ಟಿಂಗನ್ನು ಮಾಡಿ ತೋರ್ಸಾಕತ್ತೀನಿ. ನೀವು ಇದರ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರಿ ಅಂದರೆ ನಾನು ನಿಮಗೆ ಇದ್ರದ್ದು ಕಟ್ಟಿಂಗ್ ವಿಡಿಯೋನ ತೋರಿಸ್ತೀನಿ. ಕರೆಕ್ಟಾಗಿ ನೀಟಾಗಿ ನಾವು ಕಟ್ಟಿಂಗನ್ನು ಮಾಡ್ಕೋಬೇಕಾಗ್ತೈತಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗನ್ನು ಎಷ್ಟು ನೀಟಾಗಿ ಕರೆಕ್ಟಾಗಿ ಮಾಡ್ಕೋತೀವಲ್ಲ ಹೀಗಾಗಿ ಬ್ಲೌಸ್ ಫಿನಿಶಿಂಗ್, ಔಟ್ಫುಟ್ ಫಿನಿಶಿಂಗ್ ಕರೆಕ್ಟಾಗಿ ಬರ್ತೈತಿ. ನೋಡಿರಿ ಆರ್ಮೋಲ್ ರೌಂಡ್ ಹೆಂಗೆ ಚೆಕಿಂಗ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ನೋಡಿರಿ ನಾವು ಯಾವಾಗಲೂ ಶೋಲ್ಡ್ರಲ್ಲಿ 1/2 ಇಂಚು ಕೆಳಗಡೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾವು ಟೇಪನ್ನು ಆರ್ಮೋಲ್ ರೌಂಡ್ ಎಷ್ಟಿರುತ್ತಲ್ಲ ಅಲ್ಲಿಗೆ ಅದನ್ನು ಮ್ಯಾಚ್ ಮಾಡ್ಕೋಬೇಕು. 8 ಇಂಚ್ ಇತ್ತಪ್ಪ ಅಂದ್ರೆ ಏನು 1/2 ಇಂಚ್ ಇಳಿಸಿರ್ತೀವಲ್ಲ ಅಲ್ಲಿಂದ ಹಿಡ್ಕೊಂಡು 1/2 ಇಂಚ್ ಡೌನಿಂಗ್ ಮಾಡಿಕೊಂಡು ಚೆಕ್ ಮಾಡ್ಕೋಬೇಕು. ಒಂದು 8.25 ಇಂಚ್ ಬಂತು. 1/4 ಇಂಚ್ನಷ್ಟು ಬಂತಂದರೆ ಏನೂ ಪ್ರಾಬ್ಲಮ್ ಇಲ್ಲರಿ, ಆರಾಮಾಗಿ ನಾವು ಅಡ್ಜಸ್ಟ್ ಮಾಡ್ಬೋದು ಮತ್ತು ಕರೆಕ್ಟಾಗಿ ಬರ್ತೈತಿ. ನಾವು ಸ್ಟಿಚಿಂಗ್ ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೀತೈತೆ. ಆದರೆ 1/2 ಇಂಚು 1/4 ಇಂಚಿನವರೆಗೂ ಚೇಂಜಸ್ ಬರಬಾರ್ದು. ನೋಡಿರಿ ನನ್ನ ಈ ರೀತಿ ಈಗ ಫ್ರಂಟ್ ಪಾರ್ಟನ್ನು ಹೇಳ್ಕೊಡಕತ್ತೀನಿ. ಫ್ರಂಟ್ ಪಾರ್ಟಲ್ಲಿ ನಾವು ಈ ರೀತಿಯಾಗಿ ಒಂದು ಎಡ್ಜ್ ಲೈನನ್ನು ಹಾಕಬೇಕು. ಎಡ್ಜಿಗೆ ಲೈನ್ ಹಾಕಬೇಕು. 1/2 ಇಂಚಿಂದ ಒಂದು ಎಡ್ಜಿನ ಲೈನಿಗೆ ಹಾಕಿ ಅಲ್ಲಿಂದ ಮತ್ತು 1/2 ಇಂಚಿಗೆ ಏನು ಒಂದು ಎಡ್ಜ್ ಲೈನು, ಅಲ್ಲಿಂದ 1/2 ಇಂಚ್ ಲೈನಿಗೆ ಇನ್ನೊಂದು ಮಾರ್ಕನ್ನು ಇನ್ನೊಂದು ಲೈನನ್ನು ಹಾಕಬೇಕು. 2 ಲೈನನ್ನು ಹಾಕಬೇಕು. ಒಂದು ನಮ್ಮದು ಎಡ್ಜ್ ಲೈನು, ನೆಕ್ಸ್ಟ್ ಅದರಿಂದ ಒಳಗೆ 1/2 ಇಂಚು. ನೋಡಿರಿ ಫ್ರಂಟ್ ಪಾರ್ಟ್ ಮಾಡೋದು ಮುಂದೆ 10 ಇಂಚ್ ಹೊರದೆ ಸುತ್ತಳತೆ ಐತಲ್ಲ ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಬೇಕು. 1/2 ಇಂಚ್ ಆ್ಯಡ್ ಮಾಡಿ ಅಲ್ಲಿಂದ 2 ಇಂಚು ಮಾರ್ಜಿನ್ ತೊಗೋಬೇಕು. ಇದು ಕಂಪಲ್ಸರಿ, ಎಲ್ಲ ಬ್ಲೌಸಿಗೂ ಇದೇ ರೀತಿನ ಫಾಲೋ ಮಾಡಿರಿ. ಆ 1/2 ಇಂಚ್ ಯಾಕೆ ಹೆಚ್ಚಿಗೆ ತೊಗೊಂಡ್ರಿ ಅಂತ ನೀವು ಕೇಳ್ಬೋದು. ನಾನು ಕೊನೆಯಲ್ಲಿ ಹೇಳ್ತೀನಂತೆ ಯಾಕೆ ತೊಗೊಂಡಿನಿ ಅಂತೇಳಿ. ನೀವು ಸ್ಟಿಚಿಂಗ್ ಮಾಡಿ ರೀತಿ ಒಂದು ಶೋಲ್ಡ್ರಲ್ಲಿ ಒಂದು ಲೈನ್ ಹಾಕೋಬೇಕು. ಈ ಪಾರ್ಟ್ ಶೋಲ್ಡ್ರ್ ಲೈನ್ ನೋಡಿರಿ. ಈ ರೀತಿಯಾಗಿ ಒಂದು ಶೋಲ್ಡ್ರ್ ಲೈನ್ ಹಾಕೋರಿ. ನಾನು ಮಾರ್ಕಿಂಗ್ ಹೇಳ್ತೀನಂತ. ನೋಡಿರಿ ಮಾರ್ಕಿಂಗ್ ಏನು ನಾವು 1/2 ಇಂಚ್ ಬಿಟ್ಟು ಒಂದು ಲೈನ್ ಹಾಕೊಂಡಿರ್ತೀವಲ್ಲ ಅಲ್ಲಿಂದ ಎಲ್ಲ ಮಾರ್ಕ್ಗಳನ್ನ ತೊಗೋಬೇಕು. ನಾವು ಆ ಕಡೆ ಎಡ್ಜ್ ಲೈನ್ ಹಾಕಿರ್ತೀವಲ್ಲ ಅದನ್ನು ತೊಗೋಬಾರ್ದು. ಅಲ್ಲಿಂದ 2.25 ಇಂಚು ನೆಕ್ ತೊಗೊಂಡಿನಿ. ನೋಡಿರಿ 2.25 ಇಂಚು ನೆಕ್, 2.25 ಇಂಚು ಏನು ಬ್ಯಾಕ್ ಸೈಡ್ ಪಾರ್ಟ್ ತೊಗೊಂಡಿದ್ವಲ್ಲ ಅಷ್ಟೇ 2.25 ಇಂಚು ಶೋಲ್ಡ್ರನ್ನು ತೊಗೋಬೇಕು. ನೆಕ್ಕಲ್ಲಿ ಅಷ್ಟೇ ಚೇಂಜಸ್ ಆಗುತ್ತೆ ರೀ, ಶೋಲ್ಡ್ರ್ ಒಳಗೆ ಚೇಂಜ್ ಆಗೋಲ್ಲ. 2.25 ಇಂಚ್ ಐತಿ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 13.5 ಇಂಚು ತೊಗೋರಿ. ನೆಕ್ಸ್ಟು ಅಲ್ಲಿಂದ ಏನು ಲೈನ್ ಹಾಕೋತೀವಲ್ಲ ಅಲ್ಲಿಂದ 3 ಇಂಚು ಇದು ಕ್ರಾಸ್ ಬೆಲ್ಟಿಗೆ ನೆಕ್ಸ್ಟ್ ಎಲ್ಲ 3 ಇಂಚು ತೊಗೋಬೇಕು. ಈ ರೀತಿ ಒಂದು 2 ಲೈನನ್ನು ಹಾಕೋಬೇಕು. ಈಗ ನೋಡಿರಿ ನನ್ನ ಕ್ರಾಸ್ ಆಗಿ ಅವ್ರದ್ದು ನೆಕ್ ಲೆಂತನ್ನು ತೊಗೋತೀನಿ. ನಾನು ಕ್ರಾಸ್ ಆಗಿ ತೊಗೊಂಡ್ರೆ ಅವ್ರದ್ದು 7.25 ಇಂಚ್ ಬಂದೈತಿ. ಈ ರೀತಿ ಕ್ರಾಸ್ ಆಗಿ ತೊಗೊಂಡ್ರೆ ನಾನು 2.25 ಇಂಚಿಗೆ ಒಂದು ಮಾರ್ಕ್ ಹಾಕಿ ಅಥವಾ 3 ಇಂಚು ಅಷ್ಟನ್ನು ಹಾಕ್ಕೊಂಡು ಒಂದು ಶೋಲ್ಡ್ರ್ ಇದು ಫ್ರಂಟಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಬ್ರಾಡ್ ಆಗಿನೇ ಬೇಕು. ಈ ರೀತಿಯಾಗಿ ನಾನು ರೌಂಡ್ ಶೇಪನ್ನು ಹಾಕ್ಕೊಂಡಿನಿ. ನೋಡಿರಿ ಈ ಪಾರ್ಟ್ ಅವ್ರಿಗೆ ಏನು ಬೇಕು ಸ್ವಲ್ಪ ಬ್ರಾಡ್ ಬೇಕು. ಈ ರೀತಿ ನೀವು ಪ್ರೊಫೆಷ್ನಲ್ಲಾಗಿ ಕಟ್ ಮಾಡುವ ರೀತಿಯಲ್ಲೇ ಹೇಳ್ಕೊಡಾಕತ್ತೀನಿ. ನೋಡಿರಿ ಈಗ ನಾವು ಇಲ್ಲಿ ಶೋಲ್ಡ್ರ್ ಆರ್ಮೋಲ್ ಎಷ್ಟು ತೊಗೋಬೇಕಂದ್ರೆ ಬ್ಯಾಕ್ ಸೈಡ್ 5.25 ತೊಗೊಂಡಿರ್ತೀವಿ. ಇಲ್ಲಿ 5.25 ಇಂಚ್ ತೊಗೋಬೇಕು. 5.25 ಇಂಚ್ ತೊಗೊಂಡು ಈ ರೀತಿಯಾಗಿ ಒಂದು ಕರೆಕ್ಟಾಗಿ ಒಂದು ಸ್ಕ್ವೇರ್ ಮಾರ್ಕನ್ನು ಹಾಕ್ಕೋಬೇಕು. ನೋಡಿರಿ 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾವು ಆರ್ಮೋಲ್ ಶೇಪನ್ನು ಹಾಕ್ಕೊಳ್ಳೋದು. ನೋಡಿರಿ ಅದು 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ಇದು 3/4 ಇಂಚ್ ಐತಲ್ಲ ಅಲ್ಲಿಗೆ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಒಂದು 1/4 ಇಂಚು ಹೊರಗಡೆ ಹೋಗಬೇಕು. ಇದು ಆರ್ಮೋಲ್ ಶೇಪ್ ಹಾಕುವಂಥ ಕರೆಕ್ಟ್ ಮೆಥಡ್. ಈ ರೀತಿ ಹಾಕಿದ್ರೆ ಅಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಆರ್ಮೋಲ್ ಸೈಡ್ ಸ್ಲೀವಿಂದೊಳಗೆ ಯಾವುದೇ ರೀತಿಯಾದಂಥ ರಿಂಕಲ್ಸ್ ಬರೋಂಗಿಲ್ಲ. ನೀವು ಈ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡುವುದನ್ನು ಫಾಲೋ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ ಇಲ್ಲಿ 1/4 ಇಂಚು ನಾನು ಮೇಲೆ ತೊಗೊಂಡಿನಿ ರೀ. 1/4 ಇಂಚು ಇಲ್ಲಿ 3/4 ಇಂಚು, ಇಲ್ಲಿ 3/4 ಇಂಚು 1/4 ಇಂಚು ಅಲ್ಲಿಂದ 3.25 ಇಂಚು ಅದೇನು ನಾವು ಎಡ್ಜ್ ಲೈನ್ ಹಾಕ್ಕೊಂಡ್ವಲ್ಲ ಅಲ್ಲಿಂದ 3.25 ಇಂಚು. ನೆಕ್ಸ್ಟ್ 3 ಇಂಚು ಡಾಟ್ ಪಾಯಿಂಟಿಂದು ಬಿಡ್ತು. ನೆಕ್ಸ್ಟ್ ಈ ಕಡೆ 3/4 ಇಂಚು. ಈ ರೀತಿಯಾಗಿ ನಾವು
ಕರೆಕ್ಟಾಗಿ ಹಾಕ್ಕೊಂಡು ಈ ರೀತಿ ಒಂದು ಮಾರ್ಕನ್ನು ಹಾಕೋಬೇಕು, ಶೇಪನ್ನು ಹಾಕೋಬೇಕು. ಅಂದರೆ ನಮ್ಗೆ ಕರೆಕ್ಟಾಗಿ ಡಾಟ್ ಕರೆಕ್ಟಾಗಿ ಕುಂದಿರುತ್ತೆ. ಫ್ರಂಟ್ ಏನು ಸೇಮ್ ಕಟೋರಿ ಬ್ಲೌಸ್ ಹಾಕ್ಕೊಂಡಂಗೆ ಆಗುತ್ತೆ. ಈ ರೀತಿ ನೀವು ಪ್ರೊಫೆಷ್ನಲ್ಲಾಗಿ ಯಾವ ರೀತಿ ಬ್ಯೂಟಿಕ್ ತೊಳಗೆ ಹೊಲಿತಾರಲ್ಲ, ಕಟಿಂಗ್ ಮಾಡ್ತಾರಲ್ಲ, ಅದೇ ಮೆಥಡನ್ನು ಹೇಳ್ಕೊಡಕತ್ತೀನಿ. ಬಿಗಿನರ್ಸ್ ಆಗಿದ್ರು ಅಂದ್ರೆ ಪರ್ಫೆಕ್ಟಾಗಿ ಕಲ್ಕೋರಿ. ನಾನು ಸ್ಟೆಪ್ ಆಗಿ ಹೇಳ್ಕೊತ ಹೋಗ್ತೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಂತ ನಿಮ್ಮದೆಲ್ಲ ಕಮೆಂಟ್ಸ್ ನೋಡಿಕೊಂಡು ಯಾರಾದರೂ ಬೇಕು ಅಂದರೆ ನಾನು ಇದ್ರದ್ದು ವಿಡಿಯೋನ ಹಾಕ್ತೀನಿ. ನೋಡಿರಿ, ಈಗ ಈ ರೀತಿಯಾಗಿ ನಾವು ಆರ್ಮೋಲ್ದು ಕಟ್ಟಿಂಗ್ ಯಾವ ರೀತಿ ಆರ್ಮೋಲ್ದು ಡಾಟ್ ಹೆಂಗೆ ಅಂತಂದ್ರೆ ಆ ಕಡೆನೇ ನಾವು ಸೆಂಟ್ರ್ ಪಾಯಿಂಟ್ ಹಾಕಿರ್ತೀವಲ್ಲ, ಸೆಂಟ್ರ್ ಡಾಟ್, ಅದರದಿಂದ ನಾವು ಸ್ಟ್ರೇಟಾಗಿ ಒಂದು ಲೈನ್ ತೊಗೊಂಡು ಈ ರೀತಿಯಾಗಿ ಆ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ತೊಗೊಂಡು ಒಂದು ಲೈನನ್ನು ಹಾಕಬೇಕು. ಈ ರೀತಿ ಹಾಕಬೇಕು. ನಾವು ಅಲ್ಲಿಂದ ಅಲ್ಲಿ ಎಷ್ಟು ಲೆಂತ್ ಐತಿ ನೋಡ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿಂದ ಇಲ್ಲಿ ನಮಗೆ ಎಷ್ಟೈತೆ ಅಂದರೆ 4 ಇಂಚು ಸಿಕ್ಕೈತಿ. ಈ ಲೈನೂ 4 ಇಂಚು ಇರುವಾಗ ನೋಡ್ಕೋಬೇಕು. ನಮಗೆ ಈ ರೀತಿ ನಾವು ಸ್ಮಾಲ್ ಸಿಲ್ಲಿ ಮಿಸ್ಟೇಕನ್ನು ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಲಿಕ್ಕಂದ್ರೆ ನಾವು ಆ ಬ್ಲೌಸ್ ಫಿನಿಶಿಂಗನ್ನು ಕರೆಕ್ಟಾಗಿ ತೊಗೊಳಕ್ಕೆ ಆಗಂಗಿಲ್ಲ. ಯಾವ್ದು ರೀತಿ ಆದರೂ ಬರ್ಬೋದು. ಅದಕ್ಕೆ ನಾವು ಈ ರೀತಿಯಾಗಿ ಇವೆಲ್ಲ ಮಿಸ್ಟೇಕ್ಗಳನ್ನು ನೀವು ತೆಗೆದುಕೊಂಡು ಸ್ಟಿಚ್ ಮಾಡಿರಿ. ನೋಡಿರಿ, ಅಲ್ಲೇ ಏನು ಎಕ್ಸ್ಟ್ರಾ 4 ಇಂಚ್ ಬಂತಲ್ಲ, ಅದನ್ನು ಆ ರೀತಿ ಮಾರ್ಕ್ ಹಾಕೋಬೇಕು. ನಾನು ತೋರಿಸಿದ್ನಲ್ಲ ಈಗ ಆ ರೀತಿ ಮಾರ್ಕ್ ಹಾಕೋಬೇಕು. ಇಲ್ಲಿ ಏನು ಮಾಡಬೇಕು, ಒಂದು 1/4 ಇಂಚ್ನಷ್ಟು ಡೌನಿಂಗ್ ತೊಗೋಬೇಕು. ನಾವೇನು ಆರ್ಮೋಲ್ ಹಾಕಿರ್ತೀವಿ ಶೇಪ್ 5-1/4 ಇಂಚ್ ಉಂಟಲ್ಲ, ಅದಕ್ಕಿಂತ ಒಂದು 1/4 ಇಂಚು ಕೆಳಗಡೆ ತೊಗೊಂಡು ಈ ರೀತಿ ಒಂದು ಶೇಪನ್ನು ಹಾಕ್ಕೋಬೇಕು. ಈ ರೀತಿ ಶೇಪ್ ಹಾಕ್ಕೊಂಡು ನೀವು ಆರ್ಮೋಲ್ ಕಟ್ಟಿಂಗ್ ಮಾಡಿದ್ರಿ ಅಂದರೆ ಪರ್ಫೆಕ್ಟಾಗಿ ಬ್ಲೌಸು ರೆಡಿ ಆಗ್ತೈತಿ. ನೋಡಿರಿ, ಈಗ ಕಟ್ಟಿಂಗ್ ಮಾಡೋಣ ಅಂತ ಬರ್ರಿ. ನೋಡಿರಿ, ಈಗ ಈ ರೀತಿಯಾಗಿ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿಯಾದಂಥ ಸುಕ್ಕು ವಿಂಕಲ್ಸ್ ಇರಲಾರ್ದೇ ಈ ರೀತಿಯಾಗಿ ಸ್ಟಿಚ್ ಮಾಡ್ಬೋದು. ಮತ್ತು ನೆಕ್ಕೂ ಭಾಳ ನೀಟಾದ ಶೇಪಲ್ಲಿ ಕುಂದಿರುತ್ತೆ. ಈಗ ಒಂದೊಂದು ಬ್ಲೌಸಿನ ಹೆಂಗಾಗಿರ್ತಾವಂದ್ರೆ ಒಟ್ಟು ನೀಟಾಗಿ ರೌಂಡ್ ಬಂದಿರೋಂಗಿಲ್ಲ, ಫುಲ್ ಹತ್ತೆಂಗೆ ತಳ ಮುಂದೆ ಕುಂತ್ಬಿಡ್ತಾವಲ್ಲ. ಈ ರೀತಿಯಾಗಿ ಈಗಿನ ಲೇಟೆಸ್ಟ್ ಒಳಗೆ ಆ ರೀತಿ ವೇರ್ ಮಾಡೋಂಗಿಲ್ಲ. ಇದು ಬ್ರಾಡ್ ಅಂದ್ರೆ ಬ್ರಾಡ್ ಬರೋಂಗಿಲ್ಲ. ಅದು ವೇರ್ ಮಾಡಿದಾಗ ನಿಮಗೆ ಭಾಳ ನೀಟಾಗಿ ಕಾಣಿಸ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಒಂದು ನಾರ್ಮಲ್ ಬ್ಲೌಸ್ ಪೀಸನ್ನು ತೊಗೊಂಡು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಏನಾಗುತ್ತೆ ಇದ್ರದ್ದು ಐಡಿಯಾ ಬಂತಂದ್ರೆ ನೆಕ್ಸ್ಟ್ ನೀವೇ ಸ್ಟಿಚ್ ಮಾಡ್ತೀರಿ. ಪರ್ಫೆಕ್ಟ್ ಸ್ಟಿಚಿಂಗನ್ನು ಕಲಿತೀರಿ, ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಕಲಿತೀರಿ. ನಾನು ಬಿಗ್ನರ್ಸಿಗೆ ಹೆಲ್ಪ್ ಆಗಲಿ ಅಂತಲೇ ಈ ವಿಡಿಯೋಸ್ಗಳನ್ನು ಹಾಕಕತ್ತೀನಿ. ಎಲ್ಲರೂ ಬಿಗ್ನರ್ಸ್ ಇದ್ದವರು ಕಂಪಲ್ಸರಿ ಕಲಿತು ನೋಡಿ ಮಾಡಿ ಕಲ್ಕೋರಿ. ನೋಡಿ, ಇದು ನಾನು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಕತ್ತೀನಿ. ಕ್ರಾಸ್ ಬೆಲ್ಟ್ ಅವ್ರದ್ದು 10.5 ಇಂಚಿನಷ್ಟು ನಾನು ಕ್ರಾಸ್ ಬೆಲ್ಟನ್ನು ತೊಗೊಂಡಿನಿ. ಈ ರೀತಿಯಾಗಿ ಒಂದು ಆ ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕ್ಕೊಂಡಿನಿ. ಆ ಕಡೆ 3 ಇಂಚು, ಈ ಕಡೆ 3.5 ಇಂಚು, ಆ ಕಡೆ ಈ ಕಡೆ 3 ಇಂಚು. ಉಕ್ಸ್ ಸೈಡು 3.5, ಒಳಗೆ ಫಿಟ್ಟಿಂಗ್ ಸೈಡು 3 ಇಂಚು. ಈ ರೀತಿಯಾಗಿ ತೊಗೊಂಡು ಒಂದು ಇದು ಕ್ರಾಸ್ ಬೆಲ್ಟ್ ಶೇಪನ್ನು ಹಾಕ್ಕೊಂಡಿನಿ. ನೀವು ಕರೆಕ್ಟಾಗಿ ಇದನ್ನು ಸ್ಟಿಚಿಂಗ್ ಮಾಡಿದ್ದ ಆತಂದ್ರೆ ಕಟ್ಟಿಂಗ್ ಪರ್ಫೆಕ್ಟಾಗಿ ಮಾಡಿರಿ. ಫಸ್ಟ್ ನೀವು ನಾರ್ಮಲ್ ಸಾದಾ ಬಟ್ಟೆ ಒಳಗನ್ನ ಕಟ್ಟಿಂಗ್ ಮಾಡೋದನ್ನು ಕಲೀರಿ. ಕಟ್ಟಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿರಿ. ಈ ರೀತಿ ಒಂದು ಮಾರ್ಕನ್ನು ಹಾಕಿಟ್ಕೊಂಡ್ರೆ ಇದು ಫಿಟ್ಟಿಂಗ್ ಸೈಡ ಬರಬೇಕು ಅನ್ನೋದೊಂದು ನಮಗೆ ಐಡಿಯಾ ಸಿಗುತ್ತೆ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಬಟ್ಟೆನ ಫೋಲ್ಡಿಂಗ್ ಮಾಡಿಕೊಂಡು ನಾನು ಯಾವಾಗಲೂ ಕ್ರಾಸ್ ಬೆಲ್ಟನ್ನು 4 ಪೀಸಸನ್ನು ತೊಗೋತೀನಿ. ಅಂದರೆ ನಮಗೆ ಸ್ಟಿಫಾಗಿ ಬೆಲ್ಟ್ ಪಟ್ಟಿ ಸರಿಯಾಗಿ ಕೂಡುತ್ತೆ ಅನ್ನೋ ಒಂದು ರೀಸನಿಂದ ನಾನು ಏನು ಮಾಡ್ತೀನಿ, ಕರೆಕ್ಟಾಗಿ ಮತ್ತು ಬ್ಲೌಸ್ ಫಿಟ್ಟಿಂಗೂ ಭಾಳ ನೀಟಾಗಿ ಬರುತ್ತೆ. ಈ ರೀತಿಯಾಗಿ ನಾನು 4 ಪೀಸಸನ್ನು ರೆಡಿ ಮಾಡ್ಕೋತೀನಿ. ಲೈನಿಂಗನ್ನು 4, ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ಕಿಂದ 2, ಒಟ್ಟು 6 ಪೀಸಸನ್ನು ನಾನು ತಗೋತೀನಿ. ಇದ್ರ ನೋಡಿ 1 2 3 4 ಪೀಸಸನ್ನು ನಾನು ತೊಗೊಂಡಿನಿ. ಈಗ ನಾವು ಇವನ್ನೆಲ್ಲ ಏನು ಪೀಸ್ಗಳನ್ನು ಕಟ್ ಮಾಡಿದ್ನಲ್ಲ, ಇವುಗಳನ್ನು ಯಾವ ರೀತಿಯಾಗಿ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡೋದಂತ ನೋಡ್ಕೊಂಬರೋಣ ಅಂತ. ನೀವು ಒಂದು ಸಲ ಸರಿಯಾಗಿ ಕಲಿತ್ರೆ ಮುಂದೆ ಯಾವ ಡಿಸೈನ್ ಬ್ಲೌಸ್ ಆದರೂ ಕಟ್ಟಿಂಗ್ ಮಾಡೋದನ್ನು ತುಂಬ ಸುಲಭವಾಗಿ ಕಲಿಬೋದು. ನಿಮ್ಗೆ ಎಲ್ಲಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ, ನಾನು ಉತ್ತರ ಕೊಡ್ತೀನಿ. ನೀವು ಯಾವ ವಿಷಯದ ಮೇಲೆ ವಿಡಿಯೋ ಬೇಕಂತ ಅನಿಸಿದ್ರು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಿಮ್ಮ ಸಲಹೆ ನಿಮ್ಮ ಏನೇ ಹೇಳಿದ್ರು ನಾನು ಯಾವಾಗಲೂ ಅದನ್ನು ಎಕ್ಸೆಪ್ಟ್ ಮಾಡಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಸಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ಲಕ್ಕಿ ಟೈಲರಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ರಿ. ನಾನು ಹಾಕುವಂಥ ವಿಡಿಯೋಗಳು ಫಸ್ಟ್ ನಿಮಗೆ ಬಂದು ತಲುಪ್ತಾವೆ. ಬೆಲ್ ಐಕಾನನ್ನು ಆನ್ ಮಾಡಿ ಇಟ್ಕೊಳ್ರಿ. ಈ ರೀತಿಯಾಗಿ ಕರೆಕ್ಟಾಗಿ ಒಂದು 1/4 ಇಂಚಿನಷ್ಟು ಬಟ್ಟೆಯನ್ನು ಬಿಟ್ಟು
ಕಾಲು ಅಥವಾ ಅರ್ಧ ಇಂಚು, ನೀವು ಬಿಗ್ನರ್ಸ್ ಇದ್ರೆ ಅಂದರೆ ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ನೀವು ಕಟ್ಟಿಂಗ್ ಮಾಡಿರಿ. ಇದು ಮೇನ್ ಫ್ಯಾಬ್ರಿಕ್ ಬಟ್ಟೆ ಏನೈತಲ್ಲ ರಫ್ ಕಟ್ಟಿಂಗ್ ಇರುತ್ತೆ, ಯಾವುದೇ ಆಗಿ ಕರೆಕ್ಟಾಗಿಲ್ಲ. ನೀವು ಮೇನ್ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಬ್ಲೌಸ್ ಕಟ್ಟಿಂಗ್ ಹಾಗೂ ಸ್ಟಿಚಿಂಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ವಿಜಯಲಕ್ಷ್ಮಿ ಲಕ್ಕಿ ಟೇಲರ್ನಿಂದ ನಿಮಗೆ ಧನ್ಯವಾದಗಳು. ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.